ನಮಸ್ಕಾರ ರೀ ಎಲ್ಲರಿಗೂ. ನಾನು ನಿಮ್ಮ ಉತ್ತರ ಕರ್ನಾಟಕದ ಸಣ್ಣ ರೈತ ಪ್ರತಾಪ್ ಮಾತಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ, ನಂಗೆ ಸಾಕಷ್ಟು ಜನ ಕೇಳತ್ತೀರಿ ಅಣ್ಣ ನಿಮ್ದು ಯಾವ್ದು ಕಬ್ಬು ವೆರೈಟಿ ಐತಿ, ಆಮೇಲೆ ಕಬ್ಬು ಈಗ ಕುಳೆ ಕಬ್ಬು ಇತ್ತಂದ್ರೆ ಹೆಂಗೆ ಬಂದೈತಿ ತೋರ್ಸಂತೇಳಿ ಭಾಳಷ್ಟು ಜನ ಕೇಳತ್ತೀರಿ. ಸೊ ಮತ್ತು 265 ಅಂದರೆ 265 ಕಬ್ಬನ್ನ ಹೆಂಗೆ ನಿರ್ವಹಣೆ ಮಾಡ್ಕೋಬೇಕು, ಹೆಂಗೆ ಇಳುವರಿ ಪಡ್ಕೋಬೇಕಂತ ಹೇಳತ್ತೀರಿ. ಸೊ ಇವತ್ತು ನಮ್ದು ಕೊಡವಾ ಕಬ್ಬನ್ನ ನಿಮಗೆ ತೋರಿಸ್ಲತ್ತೀನಿ. ನಾನು ಏನೇನು ಯೂಸ್ ಮಾಡೀನಿ ಏನಂತ ನಿಮಗೆ ಹೇಳ್ತೀನಿ ರೀ. ವಿಡಿಯೋ ಲಾಸ್ಟ್ ತನಕ ನೋಡಿರಿ, ಹಂಗೆ ಯೂಸ್ಫುಲ್ ಇದ್ದವ್ರು ಶೇರ್ ಮಾಡಿರಿ. ಮತ್ತು ಯಾರು 265 ಕಬ್ಬನ ಹಚ್ಚತ್ತೀರಿ, ಸೊ ವಿಡಿಯೋನ ನೋಡಿರಿ. ಸೊ ಇದೇ ನೀವು ಈಗ ಸದ್ಯ ನೋಡತ್ತಿರಲ್ಲ, ಇದು ನಮ್ದು ಕುಳೆ ಕಬ್ಬು ಐತಿ ಅಂದ್ರೆ ಕೊಡವಾ ಕಬ್ಬು ಐತಿ. ಇತ್ತ ಸ್ವಲ್ಪ ನೀರು ಕೆಮಿಕಲ್ ಮಿಕ್ಸ್ ಅಂದ್ರೆ ಫ್ಯಾಕ್ಟ್ರಿ ನೀರು ಐತ್ರಿ, ಅದ್ರ ಸಲುವಾಗಿ ಸುಳಿ ಸ್ವಲ್ಪ ಸಾಯ್ತಾವೆ. ಇದಕ್ಕೆ ಮತ್ತೊಂದು ಏನು ಹೇಳ್ಬೇಕಂದ್ರೆ, ಇದಕ್ಕೆ ಇನ್ನೂ ಫಸ್ಟ್ ಡ್ರೆಂಚಿಂಗ್ನೂ ಆಗಿಲ್ಲ ರೀ. ಬರೀ ಏನು ಹಾಕೀನಿ ಅಂದ್ರೆ ಯೂರಿಯಾ ಮತ್ತು ಸಲ್ಫರ್ ಹಾಕೀನಿ ರೀ. ಮತ್ತು ಜಾಸ್ತಿ ಜನ ನಂಗೆ ಕೆಲವೊಂದು ಜನ ಕಮೆಂಟ್ ಹಾಕಿರಿ ಫೇಸ್ಬುಕ್ನಾಗ, ಏನಪ್ಪ ಅಂದ್ರೆ ನಾ ಸಲ್ಫರ್ ಮತ್ತು ಯೂರಿಯಾ ಅಂದ್ರೆ ಬೋದ್ಮೆ ಹೋಗ್ದೀನಿ, ಬೋದ್ಮೆ ಆಗಲ್ರಿ ಸಾಲಿನಾಗ ಹೋಗ್ಬೇಕಂತ ಹೇಳತ್ತೀರಿ. ಸೊ ನಿಮಗೆ ನಾ ಸ್ಪೆಷಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾ ಯಾಕೆ ಬೋದ್ಮೆ ಹೋಗೋದೇನೆ ಅಂಥೇಳಿ. ಸೊ ಈಗ ಏನೈತೆ ರೀ, ನಾವು ಮಗಳ ಹರಿಲತ್ತೀವಿದ. ಈಗ ಮಗಲ ಅದು ಅಂದ್ರೆ ಏನಾಗ್ತೈತೆ ರೀ, ಇದು ಸೈಡ್ ಏನೈತ್ರಲ್ಲ ಇಷ್ಟು ತಗ್ಗು ಬೀಳ್ತೈತಿ, ಒಂದು ಸೈಡ್ ಈ ಸೈಡ್ ತಗ್ಗು ಬೀಳ್ತೈತಿ. ಆಮೇಲೆ ಕಬ್ಬ ಇಲ್ಲಿ ಐತ್ರಿ, ಇಲ್ಲಿ ಸೈಡೆಲ್ಲ ಬೇರೆ ಇರ್ತಾವೆ. ಮತ್ತು ಏನಾಗ್ತೈತೆ ರೀ, ನೀವು ಕಬ್ಬ ಅಂದ್ರೆ ಹಿಂಗೆ ಮಗಲ ಹರಿತಿರಲ್ಲ, ಮಗಲ ಹರಿದ ಬೆಳಕ ಹೊಸ ಬೇರೆ ಇದನ್ನು ಅಂದ್ರೆ ಹಳಿ ಬೇರನ್ನ ಹರಿದು ಹೋಗಿತ್ರಿ. ಹೊಸ ಬೇರ್ಕ ಬಂದ ಶಕ್ತಿ ಬರ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ ರೀ. ಮತ್ತು ಅದ್ರೊಳಗೆ ನೀವು ಬೇರೆ ಹರಿದು ಹೋಗಿರ್ತೀರಿ, ಅದ್ರ ಶಕ್ತಿನೂ ಕಮ್ಮಿ ಆಗಿರ್ತೈತಿ. ಆ ಟೈಮ್ ಒಳಗೆ ನೀವು ಸಾಲಿನಾಗ ಡೋಸ್ ಹೋಗಿದ್ರೆ ಸಾಲಿನಾಗ ನೀರು ಕೂಡ ಡೋಸ್ ವೇಸ್ಟ್ ಆಗ್ತೈತಿ ಒಂದು. ಆಮೇಲೆ ಬೇರೆ ತನೂ ಅದು ಬರಂಗಿಲ್ಲ ರೀ. ಅದಕ್ಕೆ ನೀವು ಇಲ್ಲಿ ಬಡ್ಡಿಗೆ ಅಥವಾ ಇಲ್ಲಿ ಮ್ಯಾಗ ಹೋಗಿದ್ರಂದ್ರೆ ಬೋದೆಲ್ಲ ಫುಲ್ ತೋಸಿರ್ತೀರಿ. ಆಮೇಲೆ ಏನಾಗ್ತೈತೆ ರೀ, ಕರೆಕ್ಟ್ ಬೇರೆಕ ಶಕ್ತಿ ಬರೋಷ್ಟೊಳಗೆ ಈ ಡೋಸ್ ಏನೈತಿಲ್ಲ ಕರೆಕ್ಟ್ ಕೆಳಗೆ ಬೇರೆಕ ಹೋಗಿರ್ತೈತಿ. ಮತ್ತು ಇದು ನಮ್ಮ ನೆಲ ಅಂತೂ ಸೌಳು ಬರ್ತಾವ್ರಿ. ಇದು ಏನು ಬೆಳೆ ನೋಡತ್ತಿರಲಿ ಇದೆಲ್ಲ ಸ್ವಲ್ಪ ಸೌಳು ಐತ್ರಿ. ಯಾಕಂದ್ರೆ ನೋಡಿರಿ ನೀವು ವಿಡಿಯೋ ಒಳಗೆ ಹೇಳತ್ತೀರಿ ಸೌಳು ನೆಲ ಐತಿ ಅದೈತಿ. ಇದು ಇನ್ನೂ ಸೌಳು ಐತ್ರಿ, ಇದಕ್ಕೆ ನಾವು ಜಿಪ್ಸಮ್ ಎಲ್ಲ ಹಾಕ್ಕೊಂಡು ಚಲೋ ಮಾಡ್ಕೊಂಡೀವಿ. ಬಟ್ ಇನ್ನೇನಾಗೈತಂದ್ರೆ ಸ್ವಲ್ಪ ನೀರಿಂದ ಇತ್ತಿರಲಿ ಮತ್ತು ಹಂಗೆ ಆಗತ್ತೈತ್ರಿ. ಸೌಳು ಜೋಳ ಒಂದು ಐತಿ ನಮ್ದು. ಇದೇನಿತ್ರಲ್ಲ ಟೋಟಲ್ ಹೊರೈಟಿ ನಮ್ದು 2 ಎಕರೆ ಪ್ಲಾಟ್ ಐತ್ರಿ. ಇದು ಆ ಸೈಡ್ 1 ಎಕರೆ, ಈ ಸೈಡ್ 1 ಎಕರೆ ಐತಿ. ಇದೇನಿತ್ರಲ್ಲ ಈಗ ಕುಳಿ ಈಗ ಹೊಡ್ಯಾದೈತ್ರಿ ಎಲ್ಲ, ಅಂದ್ರೆ ನೀರು ಹಾಸಿವು ಮಣ್ಣಿ ಮಗಲಾರದ ಅಂದ್ರೂ ಚಲೋ ಹೊಡ್ಯಾದತ್ರಿ ಸ್ವಲ್ಪ. 265 ಅಂದರೆ 265 ಕಬ್ಬನ ಜಾಸ್ತಿ ಜನ ಏನು ಅಂತೀರಂದ್ರೆ ಇಳುವರಿ ಹೆಂಗೆ ಮಾಡ್ಕೋದು ಏನಂತ ಸಾಕಷ್ಟು ಜನ ಕೇಳತ್ತೀರಿ. ನಿಮ್ಗೆ ಮತ್ತೊಂದು ಹೇಳ್ಬೇಕಂದ್ರೆ, ಈ ಟೈಪ್ ಏನಾಗ್ತಾವ್ರಿ, ಗುಪ್ಪಿ ಹಿಡ್ದೈತಿ ರೀ ಕಬ್ಬೊಳಗೆ. ಅವಾಗ ಏನು ಮಾಡ್ಬೇಕು ರೀ, ಅದನ್ನು ಗುಪ್ಪಿನ ತೆಗೆದು ಬಿಡ್ಬೇಕು ರೀ. ಯಾಕಂದ್ರೆ ಅದ್ರ ನೆಕ್ಸ್ಟ್ ಮತ್ತು ಅದ್ರ ಹಿಂದೆ 2 ಗಡ್ಡಿನ ಅದ ಬಾದ್ ಮಾಡಿಬಿಡ್ತೈತೆ ರೀ. ಸೊ ಅಲ್ಲಿ ನಿಮ್ಗೆ 2 ಗಡ್ಡಿ ಹೋತಂದ್ರೆ ಇಲ್ಲಂದ್ರೆ 6 ಫೂಟ್ ತನಕ ಗ್ಯಾಪ್ ಬೀಳ್ತೈತೆ ರೀ. ಸೊ ಹಿಂಗೆ ಕುಳಿ ನಾಟಾತೈತೆ ರೀ. ಕೇಳತ್ತೀರಿ ಎಲ್ಲರೂ ನೋಡಿರಿ, ಹಿಂಗೆ ಐತೆ ನೋಡಿರಿ ಹಿಂಗೆ ನಮ್ದು ಕೊಡವೆ ಕಬ್ಬ. ಇದಕ್ಕೆ ಏನೈತ್ರಲ್ಲ ನಮ್ದು ಯೂರಿಯಾ ಕಮ್ಮಿ ಯೂಸ್ ಮಾಡ್ತೀವಿ ರೀ, ಆಮೇಲೆ ಅಮೋನಿಯಂ ಸಲ್ಫೇಟ ಜಾಸ್ತಿ ಯೂಸ್ ಮಾಡ್ತೀವಿ. ಯಾಕಂತ ನಿಮ್ಗೆ ಸೊ ಮಧ್ಯಾಹ್ನ ಒಂದು ವಿಡಿಯೋ ಹಾಕಿದ್ದೆ ನಾನು ಬೆಳಗ್ಗೆ. ಅದನ್ನು ಇಲ್ಲಾಂದ್ರೆ ನಾನು ಇನ್ಸ್ಟಾಗ್ರಾಮ್ ಒಳಗೆ ನೋಡಿ ಇಲ್ಲ ಫೇಸ್ಬುಕ್ ಒಳಗೆ ಹೋಗಿ ನೋಡಿರಿ, ಯೂರಿಯಾನ ಯಾಕೆ ಕಮ್ಮಿ ಯೂಸ್ ಮಾಡ್ಬೇಕು ಮತ್ತು ಅಮೋನಿಯಂ ಸಲ್ಫೇಟ್ನ ಯಾಕೆ ಯೂಸ್ ಮಾಡ್ಬೇಕು ಅಂತ ಹೇಳ್ತೊಳಗೆ ಹೇಳೀನಿ ರೀ ಕ್ಲಿಯರಾಗಿ. ಮತ್ತೊಮ್ಮೆ ಹೇಳತ್ತೇನೆ ರೀ, ಇದಕ್ಕೆ ಯಾವುದೇ ಡೆಂಚಿಂಗ್ ಆಗಲಿ ಸ್ಪ್ರೇ ಆಗಲಿ ಇನ್ನೂ ತನಕ ಮಾಡಿಲ್ಲ ರೀ. ಇನ್ನು ಇರ್ತಿಲ್ಲ ಈ ಸಾಲೊಳಗೆಲ್ಲ ಕುಟ್ಟಿ ಹಾಕ್ಕೊಂಡು ಆಮೇಲೆ ನೀರು ಬಿಟ್ಕೊಂಡು ಗ್ಯಾಪ್ ಸ್ವಲ್ಪ ಅಂದ್ರೆ ಕೆಲವೊಂದು ಕಡೆ ಗ್ಯಾಪ್ ಆಗೈತೆ ರೀ, ಗಡ್ಡಿ ಹೋಗಿ ಅದನ್ನು ಗ್ಯಾಪ್ ತುಂಬ್ಕೋಬೇಕಾಗೈತಿ. ಇಲ್ಲಿ ನೋಡಿರಿ ಇಷ್ಟು ಗ್ಯಾಪ್ ಆಗೈತಿ, ಒಂದು ಸ್ವಲ್ಪ ಗ್ಯಾಪ್ ತುಂಬ್ಕೋಬೇಕಾಗೈತಿ. ಮತ್ತೊಂದು ಮೇನ್ ಡಿಸ್ಕಷನ್ ಮಾಡ್ಬೇಕಾಗಿತ್ತು ನಿಮ್ಗೆ, ಏನಪ್ಪ ಅಂದ್ರೆ ನಾ ಒಂದೊಂದು ರೀಲ್ ಹಾಕಿದ್ದೆ ರೀ. ಏನಂದ್ರೆ ಕಬ್ಬ ಕಡ್ದ ಸುಟ್ಟು ಬೆಳಕ ಅದ್ರೊಳಗೆ ಕೆಂಪು ಆಗ್ತೈತೆ ಅಂಥೇಳಿ. ಇಂಥ ಅದು ಏನಲ್ಲ, ಬರೀ ನಿಮ್ದು ನೆಲ ಅಂದ್ರೆ ಶಕ್ತಿ ಕಳ್ಕೊಂಡೈತಿ, ನೆಕ್ಸ್ಟ್ ನಂಗೆ ಶಕ್ತಿ ಹಾಕಕ್ಕೆ ಏನ್ರಿ ಕೊಡ್ರಿ, ಶಕ್ತಿ ಬರೋಕಂತೇಳಿ ಹೇಳಿ ಇಷ್ಟು ನಿಮಗೆ ಸಂಕೇತ ಕೊಡ್ತಿರ್ತೈತೆ ಅಂತ ಹೇಳೀನಿ ರೀ. ಅದಕ್ಕೆ ಕೆಲವೊಂದು ಜನ ಕಮೆಂಟ್ ಹಾಕ್ಯಾರ್ರಿ, ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಹಂಗಿಲ್ಲ ಅಂತೇಳಿ. ಸೊ ಈಗೇನು ನೀವು ನೋಡತ್ತಿರಲ್ಲ ಇದು ಕುಳಿ, ಈ ಕುಳಿಗೆ ಯೂರಿಯಾ ಮತ್ತು ಸಲ್ಫರ್ ಹಾಕೇನ್ರಿ. ಆಮೇಲೆ ನೀರು ಬಿಟ್ಟು ಒಳಕ ಈಗ ಎಲ್ಲ ಗಡ್ಡಿ ಒಳಗೆ ಒಂದು ಕಡೆನೂ ಎಲ್ಲೂ ಕೆಂಪು ಉಳಿದಿಲ್ಲ, ಬರೀ 10% ಅಟ್ಟ ಕೆಂಪು ಉಳಿದೈತೆ ರೀ. ಬಾಕಿದು ಎಲ್ಲ ಕಡೆದೆಲ್ಲ ಹೋಗಿ ರಿಕವರಿ ಆಗಿ ಚಲೋ ಕುಳಿ ನಾಟ ಐತ್ರಿ ಈಗ. ಸೊ ಸಾಕಷ್ಟು ಜನ ರೈತರು ಕೇಳತ್ತೀರಿ, ನಮ್ಮ ಸೌಳು ನೆಲ ಅದಾವ್ರಿ, ನಮ್ಮ ಕರಿಮಣ್ಣು ಅದಾವು, ಜಿಬ್ ಹಿಡಿತಾವು, ಅದಕ್ಕೆ ಹೊರೈಟಿ ಯಾವ ಚಲೋ ಅಂತೇಳಿ. ಸೊ ಇವೆಲ್ಲ ನೆಲಕ್ಕೆ ಹೊಂದ್ಕೊಳ್ಳೋದಂದ್ರೆ ಒಂದೇ ಹೊರೈಟಿ ಹೊಂದ್ಕೋತೈತ್ರಿ. ಅಂದ್ರೆ 265 ಅಂದ್ರೆ 265 ಹೊಂದ್ಕೋತ ಎಲ್ಲದಕ್ಕೂ ಹೊಂದ್ಕೋತೈತ್ರಿ, ಎಲ್ಲ ನೆಲಕ್ಕೂ ಹೊಂದ್ಕೋತೈತದ. ಮತ್ತೇನು ರೀ, ಅದಕ್ಕೆ ಗಡ್ಡಿನೂ ಜಾಸ್ತಿ ಬಿಡ್ತಾವೆ. ವೇಟ್ ಅಂತೂ ನೀವು ಹೆಂಗೆ ಬೇಕಂಗೆ ನಿಮ್ಗೆ ಕೇರ್ ಮಾಡ್ಕೊಂಡದ ನಿಮ್ಗೆ ರಿಕವರಿ ನೀವು ಬೆಳ್ಕೊಂಡಂಗೆ ಅಂದ್ರೆ ನೀವು ಏನು ಬೇಡ್ತಿರಲ್ಲ ಅಷ್ಟು ಕೊಡ್ತೈತ್ರಿ ಅದ. ಬಟ್ ಸ್ವಲ್ಪ ಕೇರ್ ಮಾಡಬೇಕು. ಅದಕ್ಕೇನಂದ್ರೆ ಇಟ್ಟಂಗಿ ರೋಗ ಅಂತ ಬರ್ತೈತೆ ರೀ, ತಾಂಬೇರ. ಇವೆಲ್ಲ ರೋಗಕ್ಕೆ ನೀವು ಕರೆಕ್ಟಾಗಿ ಆ ಟೈಮ್ ಒಳಗೆ ಕಂಟ್ರೋಲ್ ಮಾಡಿ ಸ್ಪ್ರೇ ಹೊಡೆದು ಕಂಟ್ರೋಲ್ ಮಾಡಿ ತಿಳ್ಕೊರಿ. ನಿಮ್ಗೆ ಇಳುವರಿ ನಿಮ್ಗೆ ಹೆಂಗೆ ಬೇಕಿರಲ್ಲ ಹಂಗೆ ಬರ್ತೈತೆ ಆರಾಮ. ಮತ್ತು 265 ಯಾಕೆ ನಾ ಹೈಲಿ ರೆಕಮೆಂಡ್ ಮಾಡ್ತೀನಿ ಅಂದ್ರೆ, ನೀರು ಕಮ್ಮಿ ಬಿದ್ದರೂ ನಡಿತೈತಿ, ನೀರು ಹೆಚ್ಚಾದ್ರೂ ನಡಿತೈತಿ. ಇಷ್ಟೇನು ರೀ, ನಿಮ್ಮ ಕೇರಿಂಗ್ ಭಾಳ ಇಂಪಾರ್ಟೆಂಟ್. ಯಾವುದೂ ಬೆಳೆ ಆಗ್ರಿ, ನೀವು ಮಂಡ್ಯ ಹಚ್ಚಿರಿ, 86-32 ಹಚ್ಚಿರಿ, 265 ಹಚ್ಚಿರಿ, ಏನೈತೆ ಅಂದ್ರೆ ನೀವು ಹೆಂಗೆ ಕೇರ್ ಮಾಡ್ಕೋತಿರಲ್ಲ ಅದ್ರ ಮ್ಯಾಗ ಡಿಪೆಂಡ್ ಐತಿ. ನಿಮ್ಮ ಕೇರ್ ಮ್ಯಾಗ ನಿಮ್ಮ ಹೊಲ ನಿಮ್ಮ ಬೆಳಿತಾವ್ರಿ.
ಸೊ 265 ನೀವು ಹೈಲಿ ಇಳುವರಿ ತೊಗೊರಿದೆ ಅಂದ್ರೆ ಇದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇತ್ತೊಳಗೆ ನಿಮ್ಗೆ ನಾ ಏನೇನು ಯೂಸ್ ಮಾಡ್ತೀನಲ್ಲ ಔಷಧಗಳನ್ನ ಅವ ನಿಮಗೆ ನಾ ರೆಕಮೆಂಡ್ ಮಾಡ್ತೀನಿ. ಆಲ್ಮೋಸ್ಟ್ ಕೆಮಿಕಲ್ ಆಗಲಿ ನಾವು ಆರ್ಗ್ಯಾನಿಕಲ್ಲಿ ನಾ ಹಿಂಗೆ ಹೇಳಲ್ಲ ರೀ. ನಿಮ್ಗೆ ಎಷ್ಟು ನೀಡಿರ್ತಾರಲ್ಲ ಅಷ್ಟು ಔಷಧನ ಯೂಸ್ ಮಾಡಬೇಕು. ಹೈಲಿ ನೀವು ಎಷ್ಟು ಯೂಸ್ ಮಾಡ್ರಿ. ಮತ್ತೊಂದು ಹೇಳ್ಬೇಕಂದ್ರೆ ಕೆಲವೊಂದು ರೈತರ ಕ್ವಿಂಟಲ್ ಗಟ್ಟಲೆ ಹೋಗ್ಯವರು ಅದಾರ ರೀ ಡೋಸ್. ನಿಮಗೆ ಹೇಳ್ತೀನಿ ರೀ, ನಿಮ್ಗೆ ಈ ಕಬ್ಬಿ 1 ಕಿಲೋ ನೀಡಿತ್ತಂದ್ರೆ 1 ಕಿಲೋ ತೊಗೋತೈತಿ. ನೀವು 10 ಕಿಲೋ ಹೋಗೋದಂದ್ರೆ 9 ಕಿಲೋ ಬಿಟ್ಟು ಬಿಡ್ತೈತಿ. ಅದಕ್ಕೆ ಏನು ಮಾಡಿರಿ, ಅದು ನಿಮ್ಮ ಹೊಲ ಮೊದಲು ಚೆಕ್ ಮಾಡಿಸ್ಕೊರಿ, ಮಣ್ಣು ಪರೀಕ್ಷೆ ಮಾಡಿಸ್ರಿ. ಏನೇನು ಕಮ್ಮಿ ಇತ್ತಿರಲ್ಲ ಅದನ್ನು ಅಷ್ಟೇ ಕೊಡ್ರಿ. ಅಷ್ಟೇ ಕೊಟ್ಟರು ನಿಮ್ಮ ಹೊಲ ಚಲೋ ಉಳಿತಾವೆ. ನೀವು ಸುಮ್ಮನೆ ಯಾರೋ ಹೇಳ್ತಾರೆ ಅಂತೇಳಿ ಯೂರಿಯಾ ಹೋಗಿದ್ನಿ ಅದು ಹೋಗಿದ್ನಿ ಇವನ್ ನಾನೇ ಹೇಳತ್ನತ್ತಿ ಭೀ ನೀವು ಅವ ಡೋಸ್ ಹೋಗಿಬೇಡ್ರಿ. ನೀವು ನಿಮ್ಮ ಮಣ್ಣು ಪರೀಕ್ಷೆನ ಮಾಡ್ಕೊಂಡು ಏನು ಮಾಡಿರಿ, ನಿಮ್ಗೆ ಏನೇನು ಕಮ್ಮಿ ಬಿದ್ದೈತೆ ನಿಮ್ಗೆ ಗೊತ್ತಾಗ್ತೈತಿ, ಏನೇನು ಹಾಕ್ಬೇಕಂತ ನಿಮ್ಗೆ ಗೊತ್ತಾಗ್ತೈತಿ. ಮತ್ತು ಯೂರಿಯಾ ನಾನು ಅದಷ್ಟು ಎಲ್ಲರಿಗೂ ಹೇಳ್ತೀನಿ ರೀ, ಯೂರಿಯಾ DAP ಇವೆರಡು ಯೂಸ್ ಮಾಡಬೇಡ್ರಿ. ಅಮೋನಿಯಂ ಸಲ್ಫೇಟ್ ಯೂಸ್ ಮಾಡಿರಿ ನಡಿತೈತಿ ನೀವು. ಆಮೇಲೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಅದನ್ನು ಯೂಸ್ ಮಾಡಿರಿ. ಅದು ಆ್ಯಕ್ಚುಲ್ ಅಂದ್ರೆ ಅದು 190 ದಿವಸ ತನಕ ಹೊಲ್ದಾಗ ಇರ್ತೈತೆ ರೀ. ವರ್ಷಿಗೆ 2 ಸಲ ಹಾಕ್ಬೋದು ನೀವು. ಒಂದು ಕಬ್ಬ ಹಚ್ಚೋ ಮುಂದೆ, ಇನ್ನೊಂದು ನೀವು ಪಕ್ಕಗಳೇ ಹಾಕೊಂಬಂದ್ರೆ 6 ತಿಂಗಳಿಗೆ ಬಂದಿರ್ತೈತೆ ರೀ. ಸೊ ಇವೆರಡು ಟೈಮ್ ಒಳಗೆ ನೀವು SSPನ ಯೂಸ್ ಮಾಡ್ಬೇಕಾಗ್ತದೆ ರೀ. ಮತ್ತು ಇನ್ನೊಂದು ರೀ ಏನಪ್ಪ ಅಂದ್ರೆ ನಿಮ್ಮ ಹೊಲ್ದಾಗ ಈಗ 10, 12, 15 ಮರಿ ಹೊಡೆದಾವು, ಕಬ್ಬು ಚಲೋ ಬರ್ತೈತಿ, ಇಳುವರಿ ಬರ್ತೈತಿ ಅಲ್ರಿ. ಕಬ್ಬು ಸೈಜ್ ಆಗ್ಬೇಕಂದ್ರೆ ಕಬ್ಬಿಗೆ ಎಷ್ಟು ಗಾಳಿ ಆಡ್ತದ್ರಿ ಅಷ್ಟು ಸೈಜಿಗೆ ಕಬ್ಬಿಂದ ಇನ್ಕ್ರೀಸ್ ಆಗ್ತೈತಿ. ಅದಕ್ಕೆ ಏನು ಮಾಡಿರಿ, 6ರಿಂದ 8 ಮರಿ ಅಟ್ಟೆ ಇಟ್ಕೊರಿ, ಬಾಕಿವೆಲ್ಲ 3 ತೆಗೆದು ಬಿಡ್ರಿ. ಅದನ್ನ ಅಷ್ಟೇ ಕೇರ್ ಮಾಡ್ಕೊಂಡು ನಿಮ್ಗೆ ಆರಾಮ ಬರ್ತೈತಿ. ಮತ್ತು ನೀರು ಲಿಮಿಟೆಡ್ ರೀ, ನೀರು ಎಲ್ಲೂ ನಿಲ್ಲಿಸ್ಬೇಡ್ರಿ. ನೀರು ಎಟ್ಟನ್ನ ನೀವು ಹೆಚ್ಚು ಕೊಡ್ತಾರಲ್ಲ ಅಷ್ಟು ನಿಮ್ಮ ಕಬ್ಬನೂ ಬೆಳೆಯಂಗಿಲ್ಲ ರೀ. ನಿಮ್ದು ಅಂದ್ರೆ ಕೆಲವೊಂದು ಮಂದಿ ಕಲ್ಪನೆ ಆಯ್ತು ಅದು ನೀರು ಹೆಚ್ಚು ಇದ್ರನ ಕಬ್ಬು ಬೆಳಿತೈತಿ ಅಂತಿಲ್ಲ ರೀ. ನೀರಿಗೆ ನಿಮ್ಗೆ ಎಷ್ಟು ಲಿಮಿಟ್ ಬೇಕಲ್ಲ ಅಷ್ಟು ನೀರು ಇರ್ಬೇಕು. ನಿಮ್ಮ ಮೈಯಾಗೂ ನೀರು ಹೆಚ್ಚಾದ್ರೆ ನಿಮ್ಗೆ ಪ್ರಾಬ್ಲಮ್ ಆಗ್ತದಲ್ಲ, ಹಂಗೆ ನಿಮ್ಮ ಹೊಲದಾಗೂ ನೀರು ಹೆಚ್ಚಾದ್ರೆ ನಿಮ್ಮ ಬೆಳೆಗೆ ಪ್ರಾಬ್ಲಮ್ ಬರ್ತೈತಿ. ನೀರು ಆದಷ್ಟು ಡ್ರಿಪ್ ಇದ್ರೆ ಡ್ರಿಪ್ ಮಾಡ್ಕೊರಿ, ಇಲ್ಲಾಂದ್ರೆ ಸಾಲು ನೀರು ಹಾಸೋರು ಇದ್ರಂದ್ರೆ ಲಿಮಿಟ್ದಾಗ ಹಾಸ್ರಿ ನೀರು. ಮತ್ತು ಈ ಥಂಡಿ ದಿನದಾಗಂತೂ ಕಬ್ಬಿನ ತರು ಹಚ್ಚಕ್ಕೆ ಹೋಗ್ಬೇಡ್ರಿ. ಕಬ್ಬ ಗಣಕಿ ಕಡ್ದ ಹಚ್ಚಿರಿ. ಅದು ಎಷ್ಟು ಶಕ್ತಿಲೇ ಬೆಳಿತಿದ್ರಲ್ಲ ಕಬ್ಬ ಅಷ್ಟು ತರುಲೇ ಬೆಳೆಯಂಗಿಲ್ಲ. ತರು ಯಾವಾಗಪ್ಪ ಅಂದ್ರೆ ಥಂಡಿ ದಿನದಾಗ ತರು ನಡೆಯಂಗಿಲ್ಲ ರೀ. ನಾ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಹೇಳತ್ತೀನಿ. ಸೊ ಈ ವಿಡಿಯೋ ಒಳಗೆ ನಿಮ್ಗೆ 265 ಬಗ್ಗೆ ಹೈಲೈಟ್ ಹೇಳೀನಿ ರೀ. ಇನ್ನೂ ಇನ್ ಡೆಪ್ತ್ ಬೇಕಾಗಿತ್ತು ಅಂದ್ರೆ ನಿಮಗೆ 265 ಬಗ್ಗೆ ಏನು ಡೌಟ್ ಇತ್ತಿರಲ್ಲ 265 ಕಬ್ಬಿನ ಬಗ್ಗೆ ನಂಗೆ ಕಮೆಂಟ್ ಹಾಕಿರಿ. ನೆಕ್ಸ್ಟ್ ವಿಡಿಯೋ ಅದ್ರ ಮ್ಯಾಗ ಮಾಡ್ತೀನಿ. ಮತ್ತು ಕಬ್ಬಿನ ಬಗ್ಗೆ ನಿಮ್ಗೆ ಕಬ್ಬಿನ ಬಗ್ಗೆ ಅಷ್ಟೇ ಅಲ್ರಿ, ಅಗ್ರಿಕಲ್ಚರ್ ರಿಲೇಟೆಡ್ ಏನೂ ಡೌಟ್ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಮ್ಮ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ ಅದ್ರೊಳಗೆ ಸರ್ಗಳು ಅದಾರು, ಚೆಂದಾಗಿ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತು ನೋಡತ್ತೀನಿ ರೀ ನಾ ಕೆಲವೊಂದು ಗ್ರೂಪ್ ಒಳಗೆ, ಈಗ ನಮ್ಮ ಗ್ರೂಪ್ ಒಳಗೆ ಕೃಷಿ ಅಭಿವೃದ್ಧಿ ವೇದಿಕೆ ಗ್ರೂಪ್ ಒಳಗೆ ರೈತರು ಏನು ಅನ್ನೆಸರಿ ಇನ್ಫಾರ್ಮೇಷನ್ ಕೇಳತ್ತೀರಿ ಅಂದ್ರೆ ಕರೆಕ್ಟಾಗಿ ಕ್ವಶನ್ ಮಾಡಿರಿ. ಅಂದ್ರೆ ಸರ್ಗಳಿಗೆ ನಿಮಗೆ ಮೊನ್ನೆ ವಾಯ್ಸ್ ನೋಟ್ ಕಳಿಸಿದಾರೆ ರೀ. ಸರ್ ಏನಪ್ಪ ಅಂದ್ರೆ ಕರೆಕ್ಟಾಗಿ ಕೇಳಿರಿ ಕ್ವಶನ್, ಅಂದ್ರೆ ಅವ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಬೇಕು, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು. ಸೊ ಸರ್ನು ಭಾಳ ಸಪೋರ್ಟ್ ಮಾಡತ್ತಾರು. ಅದಕ್ಕೆ ನಿಮ್ಗೆ ಅಗ್ರಿಕಲ್ಚರ್ ಬಗ್ಗೆ ರಿಲೇಟೆಡ್ ಏನೂ ಡೌಟ್ ಇದ್ರೆ ಗ್ರೂಪ್ನ ಜಾಯ್ನ್ ಆಗಿ ಕೃಷಿ ಅಭಿವೃದ್ಧಿ ವೇದಿಕೆ ಅಂತೇಳಿ. ಹಂಗೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ಕೊರಿ, ಅಲ್ಲಿ ಇನ್ಫಾರ್ಮೇಷನ್ ಕೊಡ್ತಿರ್ತೀನಿ, ಫೇಸ್ಬುಕ್ದಾಗೂ ಕೊಡ್ತಿರ್ತೀನಿ. ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದೆ ಇನ್ನೇನಿತ್ತಿರಲ್ಲ ನನ್ನ ಕಬ್ಬ ದೊಡ್ಡದು ಮಾಡಿ ನಾ ಹೆಂಗೆ ಇಳುವರಿ ತೆಗಿತೇನೆ ಅಂತೇಳಿ ನಿಮ್ಗೆ ಪ್ರತಿಯೊಂದೂ ನಾನು ವೀಡಿಯೋ ಮಾಡಿ ತೋರಿಸ್ತೇನೆ ರೀ. ಕೆಲವೊಂದು ಫರ್ಟಿಲೈಸರ್ ಯೂಸ್ ಮಾಡ್ತೀನಲ್ಲ, ಫರ್ಟಿಲೈಸರ್ಗಳಲ್ಲಿ ನಾ ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿಲ್ಲ ಅದನ್ನೆಲ್ಲ ರಿವ್ಯೂ ಪ್ಲಸ್ ರಿಸಲ್ಟ್ ಜೊತೆ ನಿಮಗೆ ಕೊಡ್ತೇನೆ ರೀ. ಏನು ಫೇಕ್ ನ್ಯೂಸ್ ಕೊಡೋಂಗಿಲ್ಲ. ಸೊ ಸಿಗೋನು ನೆಕ್ಸ್ಟ್ ವಿಡಿಯೋ ಒಳಗೆ. ನಿಮ್ಗೆ ಏನು ಬೇಕು ನೆಕ್ಸ್ಟ್ ವಿಡಿಯೋ ಒಳಗೆ 265 ಆಗಲಿ 86032 ಆಗಲಿ ಮಂಡ್ಯ ಬಗ್ಗೆ ಆಗಲಿ ನಿಮ್ಗೆ ಏನು ಬೇಕಿಲ್ಲ ಕಮೆಂಟ್ ಹಾಕಿರಿ. ನೆಕ್ಸ್ಟ್ ವಿಡಿಯೋ ಹತ್ರ ಮ್ಯಾಗ ಮಾಡ್ತೀನಿ. ಸೊ ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೊಮ್ಮೆ ಹೇಳತ್ತೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಹಂಗೆ ಯೂಸ್ಫುಲ್ ಇದ್ದವ್ರು ರೈತರಿಗೆ ಶೇರ್ ಮಾಡಿರಿ. ಸಿಗೋನು ನೆಕ್ಸ್ಟ್ ವಿಡಿಯೋ ಒಳಗೆ. ಟೇಕ್ ಕೇರ್, ಬಾಯ್.